ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಸೈನ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತೊಂದು ಹೊಸ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ನಾನು ವಿಡಿಯೋ ತೋರಿಸೋದು ತುಂಬ ಮನೇಲಿ ಮಾಡ್ತಕ್ಕಂಥ ಮಾಯ್ಶ್ಚರೈಸರ್, ಪವರ್ಫುಲ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಇದರ ಮುಖ ಹಚ್ಚಿಕೊಂಡು ಬಿಟ್ಕೊಂಡ ತಕ್ಷಣ ಸಖತ್ತಾಗಿ ಗ್ಲೋ ಕಾಣಿಸುತ್ತೆ. ಓಕೆ, ಇಲ್ಲಿ ಫಸ್ಟ್ ಏನೇನು ತೊಗೊಂಡಿದ್ದೀನಿ ಅಂತೆಲ್ಲ ಹೇಳ್ಬಿಡ್ತೀನಿ. ಇಲ್ಲಿ ತುಪ್ಪನ ಒಂದು ಅರ್ಧ ಚಮಚನ ತೊಗೊಂಡಿದ್ದೀನಿ. ನಾನಿಲ್ಲಿ ಎರಡು ಸತಿ ಅಂತ ತೊಗೊಳ್ತೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿಣ ಅಲರ್ಜಿ ಇದ್ದರೂ ಬಿಟ್ಬಿಡ್ಬೋದು. ಆಮೇಲೆ ಅಲೋವೆರಾ ಜೆಲ್ಲು, ಅದನ್ನು ಅಷ್ಟೇ ಸ್ವಲ್ಪನ ತೊಗೊಂಡಿದ್ದೀನಿ. ಹಾಗೆ ವಿಟಮಿನ್ ಇಯನ್ನು ಹಾಕ್ಕೊಂಡಿದ್ದೀನಿ. ನಾನು ಏನೇ ಮಾಡೋದನ್ನು ತೋರಿಸಿದನು ತಾವುಗಳು ಮಾಡ್ಕೋಬೇಕಾದ್ರೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳೇಬೇಕಾಗುತ್ತೆ. ಕೆಲವರಿಗೆ ಕೆಲವೊಂದು ವಸ್ತುಗಳು ಅಲರ್ಜಿ ಇರುತ್ತೆ. ಅರಿಶಿನ ಆಗಲಿ ಅಥವಾ ಅಲೋವೆರಾ ಜೆಲ್ ಆಗಲಿ, ಇವೆಲ್ಲ ಅಲರ್ಜಿಗಳಿರ್ತವೆ. ಸೊ ಆದಷ್ಟು ನೀವು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ಸೊ ಇದಿಷ್ಟು ಮೂರು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ. ಸೊ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಕಂಪ್ಲೀಟಾಗಿ ಮಸಾಜ್ ಮಾಡ್ಕೊಳ್ತೀನಿ. ಕತ್ತಿನ ಭಾಗ ಒಂದು ಹಚ್ಚಿಲ್ಲ, ಬಟ್ ನೀವು ಹಚ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಡೆಗೂ ಮಸಾಜ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ನೈಟು ಬಿಡ್ಬೋದು. ಇದು ಪ್ರತಿದಿನ ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಇದು ಯಾರಿಗಪ್ಪ ಉಪಯೋಗ ಆಗಲ್ಲ ಅಂತಂದರೆ, ಆಯಿಲ್ ಸ್ಕಿನ್ನವರಿಗೆ ಸ್ವಲ್ಪ ಕಂಟ್ರೋಲ್ ಮಾಡಿ. ಏಕೆಂದರೆ ಅವ್ರದ್ದು ಮೊದಲೇ ಆಯಿಲ್ ಸ್ಕಿನ್ ಇರುತ್ತೆ ಮತ್ತು ಮೇಲಾಗಿ ಹಚ್ಚಿದ್ರೆ ಸರಿ ಬರೋಲ್ಲ. ನಂದು ಆಲ್ರೆಡಿ ಆಯಿಲ್ ಸ್ಕಿನ್ ಇದೆ, ಬಟ್ ಪರವಾಗಿಲ್ಲ, ನಾನು ಹಚ್ಕೊಂಡಿದ್ದೀನಿ. ಬಟ್ ನನಗೆ ಅದಷ್ಟು ಎಫೆಕ್ಟ್ ಕೊಟ್ಟಿಲ್ಲ. ಆ್ಯಕ್ನಿ ಪ್ರೋ ಇರೋರು ಮಾತ್ರ ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ಪಡ್ತದೆ. ಓಕೆ, ಈಗ ನಾನಿಲ್ಲಿ ತುಟಿಗೂ ಸಹಿತ ಹಚ್ಕೊಂಡಿದ್ದೀನಿ. ತುಟಿ ಒಡೆದಿದ್ರೆ, ಕ್ರ್ಯಾಕ್ ಆಗಿದ್ರೆ, ರಕ್ತ ಬರ್ತಿದ್ರೆ ಇದು ಅಷ್ಟು ಎಫೆಕ್ಟಿವ್ ಆಗಿ ಸ್ಮೂತಾಗಿ ಬೆಣ್ಣೆ ಥರ ಆಗುತ್ತೆ. ಇದರಲ್ಲಿ ಆಲ್ರೆಡಿ ನಿಮಗೆ ವಿಟಮಿನ್ ಇ ಬಗ್ಗೆ ಗೊತ್ತು, ಅಲೋವೆರಾ ಜೆಲ್ ಬಗ್ಗೆ ಗೊತ್ತು, ಹಾಗೆ ಅರಿಶಿಣದ ಬಗ್ಗೆ ಗೊತ್ತು. ಆಮೇಲೆ ಇದು ತುಪ್ಪದಲ್ಲಿ ವಿಟಮಿನ್ ಎ, ಡಿ, ಇ ಆ್ಯಂಡ್ ಕೆ ಇರೋದ್ರಿಂದ ಇದು ನಮಗೆ ಇದು ಮುಖದಲ್ಲಿರ್ತಕ್ಕಂತಹ ಸುಕ್ಕುಗಳು, ನರಿಗೆಗಳು, ಕಪ್ಪು ಕಲೆಗಳು ಎಲ್ಲದೂ ನಿಧಾನಕ್ಕೆ ಕ್ರಮೇಣವಾಗಿ ಹಂತವಾಗಿ ಬಣ್ಣಗಳನ್ನು ಬಿಡ್ತಾ ಬರುತ್ತೆ. ಅಂದರೆ ಕಪ್ಪು ಕಲೆಗಳಿದ್ದರೆ ನಿಧಾನವಾಗಿ ಫೇಡ್ ಆಗ್ತಾ ಬರುತ್ತೆ. ಹಾಗಾಗಿ ಇದನ್ನು ಪ್ರತಿದಿನ ಹಚ್ಕೊಂಡ್ರು ಇದನ್ನು ತೊಂದರೆ ಇಲ್ಲ. ನೈಟ್ ಹಚ್ಕೊಂಡು ಮಲ್ಕೊಂಡ್ರೂ ತೊಂದರೆ ಇಲ್ಲ. ಬೆಳಗ್ಗೆ ಅರ್ಧ ಗಂಟೆ ಬಿಟ್ಟು ತೊಂದರೆ ಇಲ್ಲ. 20 ನಿಮಿಷ ಬಿಟ್ಟು ತೊಳ್ಕೊಂಡ್ರೂ ತೊಂದರೆ ಇಲ್ಲ. ಇದು ಒಳ್ಳೆ ಬೆಣ್ಣೆ ಥರ ಇರುತ್ತೆ. ಓಕೆ, ಸಣ್ಣ ಬಕ್ಕೆಗಳು ಹೋಗ್ತವೆ, ಮುಖದಲ್ಲಿರ್ತಕ್ಕಂಥ ಸುಕ್ಕುಗಳು ಹೋಗ್ತವೆ. ಆಮೇಲೆ ಆ್ಯಂಟಿ ಇನ್ಫ್ಲಮೇಟರಿ ಥರ ನಿಮಗೆ ಗೊತ್ತಿದೆ, ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಯಾವುದು ಅರಿಶಿನ ಗೊತ್ತಾಗುತ್ತೆ ಅಲ್ವಾ. ಸೊ ಇದು ಯಾರಪ್ಪ ಹಚ್ಬೋದು ಅಂತಂತಂದರೆ, ಡ್ರೈ ಸ್ಕಿನ್ನವರು, ನಿಮ್ಗೆ ಹೇಳುತ್ತೆ ಅಲ್ವಾ, ಡ್ರೈ ಸ್ಕಿನ್ನವರು ಇದನ್ನು ಚೆನ್ನಾಗಿ ಹಚ್ಬೋದು. ಯಾಕೆಂದರೆ ಅವರಿಗೆ ಮುಖದಲ್ಲಿರ್ತಕ್ಕಂತಹ ಏನಿರುತ್ತೆ, ಅವರಿಗೆ ಮುಖ ಒಡೆದೋಗಿರುತ್ತೆ. ಹಾಗೆ ಅವರಿಗೆ ಸಿಪ್ಪೆಗಳು ಎದ್ದು ಬರ್ತಾ ಇರುತ್ತೆ, ಮುಖ ಒಂಥರ ಪ್ಯಾಚಿ ಥರ ಇರುತ್ತೆ. ಅಂಥವ್ರು ಇದನ್ನು ಪ್ರತಿನಿತ್ಯ ಯೂಸ್ ಮಾಡಿ ಡ್ರೈ ಸ್ಕಿನ್ನರು ಅದನ್ನು ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಂಡಾದ್ಮೇಲೆ ಇದನ್ನು ವಾಶ್ ಮಾಡ್ಕೊಳ್ಳಿ. ಓಕೆ, ಇದು ವಾಶ್ ಮಾಡ್ಕೋಬೇಕಾದ್ರೆ ಡ್ರೈ ಸ್ಕಿನ್ನವರು ಕಡಲೆ ಹಿಟ್ಟಲ್ಲಿ ಹಾಕಿಬಿಟ್ಟು, ಕಡಲೆ ಹಿಟ್ಟು ಒಂಚೂರು ಹಾಲಲ್ಲಿ ಹಾಕ್ಬಿಟ್ಟು ತೊಳೆದು ವಾಶ್ ಮಾಡ್ಕೊಳ್ಳಿ. ನಾನು ಫೇಸ್ ವಾಶ್ ಯೂಸ್ ಮಾಡಿದ್ದೀನಿ, ಬಟ್ ಪರವಾಗಿಲ್ಲ, ತೊಂದರೆ ಇಲ್ಲ. ನೀವು ಡ್ರೈ ಸ್ಕಿನ್ನವ್ರು ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಬೆಣ್ಣೆ ಥರ ನಿಮಗೆ ಇದು ಬೆಣ್ಣೆ ಥರ ಮುಟ್ಟಂಗಿರುತ್ತೆ. ಗ್ಲೋ ಕೊಡುತ್ತೆ, ಬ್ರೈಟ್ನೆಸ್ ಕೊಡುತ್ತೆ. ಹಾಗೆ ಸಣ್ಣ ಬಕ್ಕೆಗಳಿದ್ದರೆ ಶಮನ ಮಾಡುತ್ತೆ. ಆಮೇಲೆ ಊತಗಳಿರ್ತಾವಲ್ಲ, ಗುಳ್ಳೆಗಳು ಬಂದಿತ್ತು, ಸ್ವಲ್ಪ ಡ್ರೈ ಸ್ಕಿನ್ನವರಿಗೆ ಉರಿಯುತ್ತೆ, ಆ ಸಿಪ್ಪೆ ಎತ್ಕೊಂಡು ಬಂದಿರುತ್ತಲ್ವ, ಅದೆಲ್ಲ ನಿಮಗೆ ಕಮ್ಮಿ ಆಗುತ್ತೆ. ಓಕೆ, ಇದು ಎಸ್ಪೆಷಲಿ ಡ್ರೈ ಸ್ಕಿನ್ನವ್ರಿಗೆ ಮಾಡಿಸಿದ್ದು. ನಾನು ಇದನ್ನು ಹಚ್ಕೊಂಡು ನಿಮಗೋಸ್ಕರ ನಾನು ತೋರಿಸಿದ್ದು. ಓಕೆ, ಇದನ್ನು ಪ್ರತಿನಿತ್ಯವೂ ಯೂಸ್ ಮಾಡ್ಬೋದು. ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಹೊಸ ವಿಷಯ, ಹೊಸ ವಿಡಿಯೋದಂಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್.